ರಾಜ್ಯ ಸರ್ಕಾರದ ವತಿಯಿಂದ ಹಾಸ್ಟೆಲ್ಗಳ ವ್ಯವಸ್ಥೆಗಳು ಇನ್ನೂ ವಿದ್ಯಾರ್ಥಿಗಳಿಗೆ ಇನ್ನೂ ತಲುಪಿಲ್ಲ. ಆಲ್ರೆಡಿ 3 ತಿಂಗಳಾಗೋಗಿದೆ. ಇದು ಒಂದು ಕಡೆ ಆದರೆ ವಿದ್ಯಾರ್ಥಿ ವೇತನ ಹೋದ ವರ್ಷದ ಇನ್ನೂ ಮಕ್ಕಳಿಗೆ ತಲುಪಿಲ್ಲ. ಈಗ 3 ತಿಂಗಳಾಗೋಗಿದೆ. ಈಗಲಾದರೂ ದಯಮಾಡಿ ಸ್ಟೂಡೆಂಟ್ಸ್ಗಳಿಗೆ ಹಾಸ್ಟೆಲ್ಗಳು ವ್ಯವಸ್ಥೆ ಮಾಡಿಕೊಟ್ಟು ಇನ್ನೂ ಹೆಚ್ಚುವರಿ ಹಾಸ್ಟೆಲ್ಗಳ ಅವಶ್ಯಕತೆ ಇದೆ ಸ್ಟೂಡೆಂಟ್ಸ್ಗಳಿಗೆ. ಹಾಗೂ ಮೂಲಭೂತ ಸೌಕರ್ಯಗಳು ಯಾವ ಸ್ಟೂಡೆಂಟ್ಸ್ಗಳು ಯಾವ ಹಾಸ್ಟೆಲಲ್ಲೂ ಪೂರ್ಣ ಮಿತಿಯಲ್ಲಿಲ್ಲ. ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರ ಆಮೇಲೆ ಇಲ್ಲಿನ ಶಿಕ್ಷಣ ಸಚಿವರು ದಯಮಾಡಿ ಇದನ್ನೆಲ್ಲ ಸಂಪೂರ್ಣವಾಗಿ ಇದನ್ನು ಸಾಲ್ವ್ ಮಾಡಬೇಕಂತ ಈ ರೀತಿಯಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಒಂದು ವಾರದಲ್ಲಿ ಇದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಗರ ಯುವ ಜನತೆಗಳ ಹಾಗೂ ಜಿಲ್ಲಾ ಯುವ ಜನತೆಗಳ ಉಗ್ರ ಹೋರಾಟ ಶಿವಮೊಗ್ಗ ನಗರದಲ್ಲಿ ಮಾಡ್ತೀವಿ ಅನ್ನೋದು ಈ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದೆ. ಸಂಜಯ್ ಕಶ್ಯಪ್, ಯುವ ಜನತಾ ದಳ, ಶಿವಮೊಗ್ಗ. ಎಲ್ಲ ತಿಳಿದಿರೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಹಾಸ್ಟೆಲಲ್ಲಿ ರೂಮ್ ಅಲಾಟ್ಮೆಂಟ್ ಮಾಡದೆ ಅವರಿಗೆ ಆಯ್ಕೆಗೆ ತಾಂತ್ರಿಕವಾಗಿ ದೋಷ ಇದೆ ಅಂತ ಹೇಳ್ತಿದ್ದಾರೆ. ಅದೊಂದು ಪರಿಹಾರ ಆಗಬೇಕು ರಾಜ್ಯ ಸರ್ಕಾರದ ವತಿಯಿಂದ. ವಿದ್ಯಾರ್ಥಿ ವೇತನ ವರ್ಷಾನುಗಟ್ಟಲೆ ಆಯಿತು ಹಾಕಿ ಇದುವರೆಗೂ ಯಾವೊಬ್ಬ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ತಲುಪಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡೋ ದೃಷ್ಟಿಯಲ್ಲಿ ಅದು ರಾಜ್ಯ ಸರ್ಕಾರ ಕಳೆದ ವರ್ಷಗಳಿಂದ ವಿದ್ಯಾರ್ಥಿ ವೇತನ ವಿತರಣೆ ಮಾಡ್ತಿತ್ತು. ಬಟ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ತಲುಪಲಿಲ್ಲ ಅಂದರೆ ಅವ್ರಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಯಾವ ರೀತಿ ಕೊಡಲಿಕ್ಕೆ ಸಾಧ್ಯ ಆಗತ್ತೆ? ಇವತ್ತು ರಾಜ್ಯ ಸರ್ಕಾರ ಈ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಲಿ ಹಾಸ್ಟೆಲ್ ಪ್ರವೇಶಾತಿಯಲ್ಲಿ ಅವರಿಗೆ ರೂಮ್ ಅಲೋಕೇಟೆಡ್ ಮಾಡಿಕೊಟ್ಟು ಅವರಿಗೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ಆಗ್ರಹಿಸಿ ಇವತ್ತು ನಮ್ಮ ಯುವ ಜನತಾ ದಳ ಪ್ರತಿಭಟನೆ ಮಾಡ್ತಿದೆ.